ರಾಜ್ಯದಲ್ಲಿ ಈ ವನ್ಯಜೀವಿಗಳ ಏನು ಸಪ್ರೇಟ್ ಇದು ವನ್ಯಜೀವಿಗಳದ್ದು ಸಂಘರ್ಷ ನಡೀತಾ ಇದೆ. ಇದು ಭಾಳ ಅತಿರೇಕಕ್ಕೆ ಹೊರಟೋಗ್ಬಿಟ್ಟಿದೆ. ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷದಲ್ಲಿ 206ಕ್ಕೂ ಹೆಚ್ಚು ಆನೆಗಳು ಸಾವು ಸಂಭವಿಸಿದೆ. 206 ದೇಶದಲ್ಲೇ ಹೈಯೆಸ್ಟ್ ಇದು. 206 ಅಂದರೆ ವೀರಪ್ಪನ್ಗಿಂತ ಜಾಸ್ತಿ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ವೀರಪ್ಪನ್ಗಿಂತ ಜಾಸ್ತಿ ಸಾವಾಗಿದೆ. ಅಂದರೆ ಈ ವೀರಪ್ಪನ್ನೇ ಬೆಟ್ರು, ಅವನೇ ಬೆಟ್ರು. ಅವನು 25 ವರ್ಷದಲ್ಲಿ 500 ಆನೆ ಹೊಡೆದಾಕಿದ್ದ. ಈ ಸಿದ್ದರಾಮಯ್ಯನವ್ರು ಬಂದ ಮೇಲೆ 206ಕ್ಕೂ ಹೆಚ್ಚು ಆನೆಗಳು ಸಾವನ್ನ ಕಂಡಿದೆ. 61 ಚಿರತೆಗಳು, 206 ಆನೆಗಳು, 61 ಚಿರತೆಗಳು ಸಾವಾಗಿದೆ. 19 ನವಿಲುಗಳು ಆಗಿದೆ. ಜಿಂಕೆಗಳು ತಮಗೂ ಗೊತ್ತಿದೆ. ಅರಣ್ಯ ಇಲಾಖೆ ಸುರ್ಪದಿಯಲ್ಲಿದ್ದಂಥ ಜಿಂಕೆಗಳು ಸತ್ತಿದೆ. ಇನ್ನು ಬೇರೆ ಬೇರೆ ಪ್ರಾಣಿಗಳೆಲ್ಲ ಸತ್ತಿದೆ. ಇವತ್ತು ಮಾಂಸನೂ ಕೂಡ, ಜಿಂಕೆ ಮಾಂಸ ಇದೆಲ್ಲ ಕೂಡ ರಾಜಾರೋಷವಾಗಿ ಈ ಚಾಮರಾಜನಗರ ಈ ಭಾಗದಲ್ಲಿ ರಾಜಾರೋಷವಾಗಿ ಮಾರಾಟ ಆಗ್ತಾ ಇದೆ. ಮತ್ತೆ ವಿದೇಶದಿಂದನೂ ಕೂಡ ಪ್ರಾಹಿಬಿಟೆಡ್ ಪಕ್ಷಿಗಳು, ಹೆಬ್ಬಾವು, ಪೆತಾನು ಈ ಥರದೆಲ್ಲ ವಿದೇಶದಿಂದನೂ ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ಒಂದು ರೀತಿ ನಮ್ಮ ಬೆಂಗಳೂರು ಹಬ್ಬ ಆಗ್ತಾ ಇದೆ. IT ಹಬ್ಬ, BT ಹಬ್ಬ ಅಂತ ಇದ್ರಲ್ಲ, ಈ ಪ್ರಾಣಿಗಳನ್ನು, ನಿಷೇಧಿತ ಪ್ರಾಣಿಗಳನ್ನು ಸೇಲ್ ಮಾಡೋ ಅಂತ ಹಬ್ಬ ಆಗ್ತಾ ಇದೆ. ಇದು ಭಾಳ ಕಳವಳಿಕಾರಿಯಾದಂಥದ್ದು. ಇದನ್ನು ತಡೆಗಟ್ಟಬೇಕಾದಂಥ ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿ ಅವ್ರು ಸುಮ್ಮನೆ ಇದ್ದಾರೆ. ಫಾರೆಸ್ಟ್ ಅವರು ಪೊಲೀಸವ್ರ ಮೇಲೆ ಹಾಕಿ ಅವರು ಸುಮ್ಮನೆ ಇದ್ದಾರೆ. ಇದಾದ್ಮೇಲೆ ಈ ಸರ್ಕಾರ ಈ ರೆಸಾರ್ಟ್ಗಳ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ. ಪ್ರಾಣಿಗಳು ಈ ಏನು ರೆಸಾರ್ಟ್ ಅಂದರೆ ಏನು ಇದು ಹೋಗ್ತಾರಲ್ಲ ಪ್ರಾಣಿ ನೋಡೋಕ್ಕೆ, ಸಫಾರಿ. ಸ್ವತಃ ಸಿದ್ದರಾಮಯ್ಯನವರೇ ಹೋಗಿದ್ದಾರೆ ಸಫಾರಿಗೆ. DKನೂ ಹೋಗಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಅನಾಹುತ 40 ಕಿಲೋಮೀಟರ್ ದೂರದಲ್ಲಿ ಆಗಿರೋದು. ಇದೆಲ್ಲ ಸಫಾರಿಗೂ ಅದಕ್ಕೂ 40 ಕಿಲೋಮೀಟರ್ ದೂರದಲ್ಲಿ. ಇವರು ಸಫಾರಿನ ರದ್ದು ಮಾಡಿದ್ದಾರೆ. ಸಫಾರಿ ಮೇಜರ್ ಇರುವಂಥದ್ದು ರಾಜ್ಯ ಸರ್ಕಾರದ್ದೇ, ಜಂಗಲ್ ರೆಸಾರ್ಟ್ಸ್. ದೇಶದಲ್ಲೇ ಭಾಳ ಪ್ರಖ್ಯಾತಿಯನ್ನು ಪಡೆದಂಥದ್ದು ಜಂಗಲ್ ರೆಸಾರ್ಟ್ ಕರ್ನಾಟಕ. ಯಾರೋ ಪುಣ್ಯಾತ್ಮ ಪ್ರಾರಂಭ ಮಾಡಿ ಲಾಭದಾಯಕವಾಗಿದೆ ಅದು. ಅದೇನೋ ಕೋಣ ಮರಿ ಹಾಕಿದ್ರೆ ಕೊಟ್ಟಿಗೆ ಕಟ್ಟು ಅನ್ನಂಗೆ ಆಯ್ತು. ಈ ಜಂಗಲ್ ಸಫಾರಿಗೂ ಈ ಆನೆ ಸಾವುಗೂ ಸಂಬಂಧ ಏನೈತೆ? ಆನೆ ದಾಳಿಗಳಿರ್ಬೋದು, ಹುಲಿ ದಾಳಿಗಳು ಏನು ಸಂಬಂಧ ಐತೆ? ಈ ಸಫಾರಿ ಅನ್ನೋದು ಪ್ರಾರಂಭ ಆಗಿ ಒಂದು 30 ವರ್ಷ ಆಗಿರ್ಬೋದು ಅನ್ನಪ್ಪ. ಆ ಹಿಂದೆನೂ ನಮ್ಮ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಇತ್ತು. ಹಳ್ಳಿಗಳಿಗೆ ಹುಲಿ, ಚಿರತೆ ಇವೆಲ್ಲ ಬರೋದಿತ್ತು. ಹಂಗನ್ಬಿಟ್ಟು ಇಡೀ ದೇಶದಲ್ಲಿ, ಈಗ ಮಧ್ಯಪ್ರದೇಶದಲ್ಲಿದೆ, ರಾಜಸ್ಥಾನದಲ್ಲಿದೆ, ಅಲ್ಲೂ ಎಲ್ಲ ಜಂಗಲ್ ಸಫಾರೀಸ್ ಎಲ್ಲ ಇದೆ. ಪ್ರಧಾನಮಂತ್ರಿಗಳೇ ಹೋಗಿರೋದು ನಾನು ನೋಡಿದ್ದೀನಿ. ಮೊನ್ನೆ ರಾಹುಲ್ ಗಾಂಧಿಯವರು 4 ದಿನ ಅಲ್ಲೇ ಇದ್ರಂತೆ ಮಧ್ಯಪ್ರದೇಶದಲ್ಲಿ. ಅಲ್ಲೆಲ್ಲ ಬಂದ್ ಮಾಡಿಬಿಟ್ಟವ್ರು. ಹಂಗಾರೆ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ಸಫಾರಿಯನ್ನು ಬಂದ್ ಮಾಡಿದಾರ? ನಾನು ಕೇಳೋದು ಈ ಮಂತ್ರಿಗೆ, ಅರಣ್ಯ ಸಚಿವರಿಗೆ ನಾನು ಕೇಳೋದಂಥದ್ದು, ಏನಾದರೂ ಇದಕ್ಕೆ ಒಂದು ತಜ್ಞರನ್ನು ನೇಮಕ ಮಾಡಿದ್ದೀರಾ? ಹೌದು, ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ, ಏನಾದರೂ ವರದಿ ಇದೆಯಾ ನಿಮ್ಮ ಹತ್ರ? ಅದಕ್ಕೇನಾರ ತಜ್ಞರನ್ನ ನೇಮಿಸಿದ್ದೀರಾ? ಏನೂ ಇಲ್ಲ. ಕೋಣ ಮರಿ ಆಗ್ತು ಅಂದರೆ ಕೊಟ್ಟಿಗೆ ಕಟ್ಟು,
ಅಂದ್ರೆ ನನಗೇನ ವಸೂಲಿಗೆ ಏನಾನ ಎಲ್ಲ ಇಲಾಖೆಯಲ್ಲೂ ಫಿಕ್ಸ್ ಮಾಡ್ಬಿಟ್ಟವ್ರೆ ಮಂತ್ಲಿ ಇಷ್ಟು ಅಂತೇಳಿ. ಬಾರು, ವೈನ್ ಸ್ಟೋರು ಎಲ್ಲರ ಕಡೆ ಫಿಕ್ಸ್ ಆಗಿದೆಯಲ್ಲ. ಹಂಗೆ ಈ ಸಫಾರಿಗಳಿಗೂ ಏನಾನ ಹಣ ಫಿಕ್ಸ್ ಮಾಡೋಕ್ಕೆ ಏನಾನ ಮಾಡ್ತಾ ಇದ್ದಾರ? ಇವತ್ತು ಆ ಭಾಗದಿಂದ ನನಗೆ ಫೋನ್ಗಳು ಬಂದಿತ್ತು. ಸುಮಾರು 6,000 ಜನ ಕೆಲಸ ಮಾಡ್ತಾರೆ ಅಲ್ಲಿ ಈ ರೆಸಾರ್ಟ್ಗಳಲ್ಲಿ. ಸರ್ಕಾರದ ಸೇರಿ ಸರ್ಕಾರದೇ ಒಂದು 30-40 ಇದೆ ಸರ್ಕಾರದ್ದು ಇಡೀ ರಾಜ್ಯದಲ್ಲಿ. ಅಲ್ಲಿ ಕೆಲಸ ಮಾಡೋ ಹಳ್ಳಿಗಾಡಿನ ಜನ ಕೆಲಸ ಮಾಡೋದು 6,000 ಜನ ಕೆಲಸ ಮಾಡ್ತಾರೆ. ಅಲ್ಲಿರ್ಬೋದು ರೇಷನ್ ಇರ್ಬೋದು, ಮಾಂಸ ಇರ್ಬೋದು, ತರಕಾರಿ ರೈತರು ಬೆಳೀತಾರಲ್ಲ, ಆ ತರಕಾರಿನೂ ಕೂಡ ಈ ಜಂಗಲ್ ಲಾಡ್ಜ್ಗಳಿಗೆ ಹೋಗ್ತೈತೆ. ಅದೆಲ್ಲ ಈಗ ಸ್ಥಗಿತ ಆಗ್ತಾ ಇದೆ. ಟೂರಿಸಂ, ನಾವು ಟೂರಿಸಮ್ನ ಪ್ರಮೋಟ್ ಮಾಡೋ ಅಂಥವ್ರು ಇವಾಗ ಟೂರಿಸಮ್ ಹೋಗ್ತಾ ಇದೆ. ನೀವು ಯಾವ್ದಾನ ಒಂದು ತಜ್ಞರನ್ನ ನೇಮಕ ಮಾಡಿ ಇದರಿಂದನೇ ಇದಾಗ್ತೈತೆ ಅಂತ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಯಾವುದೇ ವರದಿ ಇಲ್ದಿರಾನೆ ಇದನ್ನು ರದ್ದು ಮಾಡಿರೋವಂಥದ್ದು. ಆ ಭಾಗದ ಜನ ಏನಿದ್ದಾರೆ ಅಲ್ಲಿರೋ ರೈತರು, ಇದು ಎಲ್ಲ ಪೂರ್ತಿ ರೈತರು, ಇದು ತರಕಾರಿ ಕೊಡೋರು ಅಂತ ಇರ್ಬೋದು, ಕೆಲಸ ಮಾಡೋರು ಪೂರ್ತಿ ಇಲ್ಲಿ ಅಲ್ಲಿನ ಲೋಕಲ್ ಜನ. ಬುಡಕಟ್ಟು ಜನಗಳೇನಿದಾರೋ ಅಲ್ಲಿ ಎಂಟರ್ಟೈನ್ಮೆಂಟ್, ಆ ಬುಡಕಟ್ಟು ಜನಾಂಗದವರು ಎಂಟರ್ಟೈನ್ಮೆಂಟ್ಗೆ ಹೊಸರ ಹೋಗ್ತಾರೆ, ಜಾನಪದ ನೃತ್ಯ ಇವೆಲ್ಲ ಮಾಡೋವಂಥದ್ದು. ಅವರ ಪಾಡೇನು? ಅವರ ಹೊಟ್ಟೆ ಮೇಲೆ ಅನ್ನದ ಮೇಲೆ ಕಲ್ಲು ಹಾಕಿದ್ದೀರಾ ಸುಮಾರು 6,000 ಜನದ್ದು. ಏನಾನ ಮಾಡಬೇಕಾದ್ರೆ ಯೋಚನೆ ಮಾಡ್ಬೇಕು ಸರ್ಕಾರ. ದಿಕ್ಕು ದೆಸೆ ಇಲ್ದಂಗೆ ಏನೇನೋ ಮಾಡಿದ್ದಾರೆ. ನನಗನ್ಸ್ತದೆ ಇದರಲ್ಲೂ ಏನೋ ವಸೂಲಿಗೆ ಏನಾನ ಹೇಳಿಬೇಕಾ, ಮಂತ್ಲಿ ಫಿಕ್ಸಿಂಗ್ ಏನಾನ ಆಯ್ತಾ ಅಂತ ಡೌಟು. ಇಲ್ಲಾಂದ್ರೆ ಯಾರು ಏಕಾಏಕಿ ಅನೌನ್ಸ್ ಮಾಡಲ್ಲ. ಯಾರೋ ಹೇಳಿದ್ರು ಅಂತ ಅನೌನ್ಸ್ ಯಾರು ಮಾಡಲ್ಲ. ಅದಕ್ಕೇನೋ ನಾನು ನೇಮಕ ಮಾಡಬೇಕಲ್ಲ, ವರದಿ ತಗೊಂಡು ಅದ್ರ ಮೇಲೆ ಮಾಡಬೇಕಾಯಿತು. ಅಲ್ಲೂ ಕೂಡ ಸರ್ಕಾರ ಎಡವಿದೆ ಅಂತ ನನಗನ್ಸ್ತೈತಿ. ರಾಜ್ಯದಲ್ಲಿ ಈ ವನ್ಯಜೀವಿಗಳ ಏನು ಸಪ್ರೇಟ್ ಇದು ವನ್ಯಜೀವಿಗಳದ್ದು ಸಂಘರ್ಷ ನಡೀತಾ ಇದೆ. ಇದು ಭಾಳ ಅತಿರೇಕಕ್ಕೆ ಹೊರಟೋಗ್ಬಿಟ್ಟಿದೆ. ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷದಲ್ಲಿ 206ಕ್ಕೂ ಹೆಚ್ಚು ಆನೆಗಳು ಸಾವು ಸಂಭವಿಸಿದೆ. 206 ದೇಶದಲ್ಲೇ ಹೈಯೆಸ್ಟ್ ಇದು. 206 ಅಂದ್ರೆ ವೀರಪ್ಪನ್ಗಿಂತ ಜಾಸ್ತಿ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ವೀರಪ್ಪನ್ಗಿಂತ ಜಾಸ್ತಿ ಸಾವಾಗಿದೆ. ಅಂದ್ರೆ ಈ ವೀರಪ್ಪನ್ನೇ ಬೆಟ್ರು, ಅವನೇ ಬೆಟ್ರು. ಅವನು 25 ವರ್ಷದಲ್ಲಿ 500 ಆನೆ ಹೊಡೆದಾಕಿದ್ದ. ಈ ಸಿದ್ದರಾಮಯ್ಯನವ್ರು ಬಂದ ಮೇಲೆ 206ಕ್ಕೂ ಹೆಚ್ಚು ಆನೆಗಳು ಸಾವನ್ನ ಕಂಡಿದೆ. 61 ಚಿರತೆಗಳು, 206 ಆನೆಗಳು, 61 ಚಿರತೆಗಳು ಸಾವಾಗಿದೆ. 19 ನವಿಲುಗಳು ಆಗಿದೆ. ಜಿಂಕೆಗಳು ತಮಗೂ ಗೊತ್ತಿದೆ. ಅರಣ್ಯ ಇಲಾಖೆ ಸುರ್ಪದಿಯಲ್ಲಿದ್ದಂಥ ಜಿಂಕೆಗಳು ಸತ್ತಿದೆ. ಇನ್ನು ಬೇರೆ ಬೇರೆ ಪ್ರಾಣಿಗಳೆಲ್ಲ ಸತ್ತಿದೆ. ಇವತ್ತು ಮಾಂಸನೂ ಕೂಡ, ಜಿಂಕೆ ಮಾಂಸ ಇದೆಲ್ಲ ಕೂಡ ರಾಜಾರೋಷವಾಗಿ ಈ ಚಾಮರಾಜನಗರ ಈ ಭಾಗದಲ್ಲಿ ರಾಜಾರೋಷವಾಗಿ ಮಾರಾಟ ಆಗ್ತಾ ಇದೆ. ಮತ್ತೆ ವಿದೇಶದಿಂದನೂ ಕೂಡ ಪ್ರಾಹಿಬಿಟೆಡ್ ಪಕ್ಷಿಗಳು, ಹೆಬ್ಬಾವು, ಪೆತಾನು ಈ ಥರದೆಲ್ಲ ವಿದೇಶದಿಂದನೂ ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ಒಂದು ರೀತಿ ನಮ್ಮ ಬೆಂಗಳೂರು ಹಬ್ಬ ಆಗ್ತಾ ಇದೆ. IT ಹಬ್ಬ, BT ಹಬ್ಬ ಅಂತ ಇದ್ರಲ್ಲ, ಈ ಪ್ರಾಣಿಗಳನ್ನು, ನಿಷೇಧಿತ ಪ್ರಾಣಿಗಳನ್ನು ಸೇಲ್ ಮಾಡೋ ಅಂತ ಹಬ್ಬ ಆಗ್ತಾ ಇದೆ. ಇದು ಬಹಳ ಕಳವಳಿಕಾರಿಯಾದಂಥದ್ದು. ಇದನ್ನು ತಡೆಗಟ್ಟಬೇಕಾದಂಥ ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿ ಅವ್ರು ಸುಮ್ಮನೆ ಇದ್ದಾರೆ. ಫಾರೆಸ್ಟ್ ಅವರು ಪೊಲೀಸವ್ರ ಮೇಲೆ ಹಾಕಿ ಅವರು ಸುಮ್ಮನೆ ಇದ್ದಾರೆ. ಇದಾದ್ಮೇಲೆ ಈ ಸರ್ಕಾರ ಈ ರೆಸಾರ್ಟ್ಗಳ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ.
ಪ್ರಾಣಿಗಳು ಈ ಏನು ರೆಸಾರ್ಟ್ ಅಂದರೆ ಏನು ಇದು ಹೋಗ್ತಾರಲ್ಲ ಪ್ರಾಣಿ ನೋಡೋಕ್ಕೆ, ಸಫಾರಿ. ಸ್ವತಃ ಸಿದ್ದರಾಮಯ್ಯನವರೇ ಹೋಗಿದ್ದಾರೆ ಸಫಾರಿಗೆ. ಡಿ ಕೆನೂ ಹೋಗಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಅನಾಹುತ 40 ಕಿಲೋಮೀಟರ್ ದೂರದಲ್ಲಿ ಆಗಿರೋದು. ಇದೆಲ್ಲ ಸಫಾರಿಗೂ ಅದಕ್ಕೂ 40 ಕಿಲೋಮೀಟರ್ ದೂರದಲ್ಲಿ. ಇವರು ಸಫಾರಿನ ರದ್ದು ಮಾಡಿದ್ದಾರೆ. ಸಫಾರಿ ಮೇಜರ್ ಇರುವಂಥದ್ದು ರಾಜ್ಯ ಸರ್ಕಾರದ್ದೇ, ಜಂಗಲ್ ರೆಸಾರ್ಟ್ಸ್. ದೇಶದಲ್ಲೇ ಬಹಳ ಪ್ರಖ್ಯಾತಿಯನ್ನು ಪಡೆದಂಥದ್ದು ಜಂಗಲ್ ರೆಸಾರ್ಟ್ ಕರ್ನಾಟಕ. ಯಾರೋ ಪುಣ್ಯಾತ್ಮ ಪ್ರಾರಂಭ ಮಾಡಿ ಲಾಭದಾಯಕವಾಗಿದೆ ಅದು. ಅದೇನೋ ಕೋಣ ಮರಿ ಹಾಕಿದ್ರೆ ಕೊಟ್ಟಿಗೆ ಕಟ್ಟು ಅನ್ನಂಗೆ ಆಯ್ತು. ಈ ಜಂಗಲ್ ಸಫಾರಿಗೂ ಈ ಆನೆ ಸಾವುಗೂ ಸಂಬಂಧ ಏನೈತೆ? ಆನೆ ದಾಳಿಗಳಿರ್ಬೋದು, ಹುಲಿ ದಾಳಿಗಳು, ಏನು ಸಂಬಂಧ ಆಯ್ತು? ಈ ಸಫಾರಿ ಅನ್ನೋದು ಪ್ರಾರಂಭ ಆಗಿ ಒಂದು 30 ವರ್ಷ ಆಗಿರ್ಬೋದು ಅನ್ನಪ್ಪ. ಆ ಹಿಂದೇನು ನಮ್ಮ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಇತ್ತು. ಹಳ್ಳಿಗಳಿಗೆ ಹುಲಿ, ಚಿರತೆ ಇವೆಲ್ಲ ಬರೋದಿತ್ತು. ಹಂಗನ್ಬಿಟ್ಟು ಇಡೀ ದೇಶದಲ್ಲಿ ಈಗ ಮಧ್ಯಪ್ರದೇಶದಲ್ಲಿದೆ, ರಾಜಸ್ಥಾನದಲ್ಲಿದೆ, ಅಲ್ಲೂ ಎಲ್ಲ ಜಂಗಲ್ ಸಫಾರೀಸ್ ಎಲ್ಲ ಇದೆ. ಪ್ರಧಾನಮಂತ್ರಿಗಳೇ ಹೋಗಿರೋದು ನಾನು ನೋಡಿದ್ದೀನಿ. ಮೊನ್ನೆ ರಾಹುಲ್ ಗಾಂಧಿ ಅವರು 4 ದಿನ ಅಲ್ಲೇ ಇದ್ರಂತೆ ಮಧ್ಯಪ್ರದೇಶದಲ್ಲಿ. ಅಲ್ಲೆಲ್ಲ ಬಂದ್ ಮಾಡಿಬಿಟ್ಟವ್ರು. ಹಂಗಾರೆ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ಸಫಾರಿಯನ್ನು ಬಂದ್ ಮಾಡಿದಾರ? ನಾನು ಕೇಳೋದು ಈ ಮಂತ್ರಿಗೆ, ಅರಣ್ಯ ಸಚಿವರಿಗೆ ನಾನು ಕೇಳೋದಂಥದ್ದು, ಏನಾದರೂ ಇದಕ್ಕೆ ಒಂದು ತಜ್ಞರನ್ನು ನೇಮಕ ಮಾಡಿದ್ದೀರಾ? ಹೌದು, ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ, ಏನಾದರೂ ವರದಿ ಇದೆಯಾ ನಿಮ್ಮ ಹತ್ರ? ಅದಕ್ಕೇನಾರ ತಜ್ಞರನ್ನ ನೇಮಿಸಿದ್ದೀರಾ? ಏನೂ ಇಲ್ಲ. ಕೋಣ ಮರಿ ಆಗ್ತು ಅಂದರೆ ಕೊಟ್ಟಿಗೆ ಕಟ್ಟು ಅಂದರೆ ನನಗೇನೋ ಉಸುಲಿಗೆ ಏನಾನ ಎಲ್ಲ ಇಲಾಖೆಯಲ್ಲೂ ಫಿಕ್ಸ್ ಮಾಡಿಬಿಟ್ಟವ್ರೆ ಮಂತ್ಲಿ ಇಷ್ಟು ಅಂತೇಳಿ. ಬಾರು, ವೈನ್ ಸ್ಟೋರು ಎಲ್ಲದ ಕಡೆ ಫಿಕ್ಸ್ ಆಗಿದೆಯಲ್ಲ. ಹಂಗೆ ಈ ಸಫಾರಿಗಳಿಗೂ ಏನಾನ ಹಣ ಫಿಕ್ಸ್ ಮಾಡೋಕ್ಕೆ ಏನಾನ ಮಾಡ್ತಾ ಇದ್ದಾರಾ? ಇವತ್ತು ಆ ಭಾಗದಿಂದ ನನಗೆ ಫೋನ್ಗಳು ಬಂದಿತ್ತು. ಸುಮಾರು 6,000 ಜನ ಕೆಲಸ ಮಾಡ್ತಾರೆ ಅಲ್ಲಿ ಈ ರೆಸಾರ್ಟ್ಗಳಲ್ಲಿ. ಸರ್ಕಾರದ ಸೇರಿ, ಸರ್ಕಾರದ್ದೇ ಒಂದು 30-40 ಇದೆ ಸರ್ಕಾರದ್ದು ಇಡೀ ರಾಜ್ಯದಲ್ಲಿ. ಅಲ್ಲಿ ಕೆಲಸ ಮಾಡೋ ಹಳ್ಳಿಗಾಡಿನ ಜನ ಕೆಲಸ ಮಾಡೋದು 6,000 ಜನ ಕೆಲಸ ಮಾಡ್ತಾರೆ. ಅಲ್ಲಿರ್ಬೋದು ರೇಷನ್ ಇರ್ಬೋದು, ಮಾಂಸ ಇರ್ಬೋದು, ತರಕಾರಿ ರೈತರು ಬೆಳೀತಾರಲ್ಲ, ಆ ತರಕಾರಿನೂ ಕೂಡ ಈ ಜಂಗಲ್ ಲಾಡ್ಜ್ಗಳಿಗೆ ಹೋಗ್ತೈತೆ. ಅದೆಲ್ಲ ಈಗ ಸ್ಥಗಿತ ಆಗ್ತಾ ಇದೆ. ಟೂರಿಸಮ್, ನಾವು ಟೂರಿಸಮ್ನ ಪ್ರಮೋಟ್ ಮಾಡೋ ಅಂಥವ್ರು ಇವಾಗ ಟೂರಿಸಮ್ ಹೋಗ್ತಾ ಇದೆ. ನೀವು ಯಾವ್ದಾನ ಒಂದು ತಜ್ಞರನ್ನ ನೇಮಕ ಮಾಡಿ ಇದರಿಂದನೇ ಇದಾಗ್ತೈತೆ ಅಂತ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಯಾವುದೇ ವರದಿ ಇಲ್ದಿರಾನೆ ಇದನ್ನು ರದ್ದು ಮಾಡಿರೋವಂಥದ್ದು. ಆ ಭಾಗದ ಜನ ಏನಿದ್ದಾರೆ ಅಲ್ಲಿರೋ ರೈತರು, ಇದು ಎಲ್ಲ ಪೂರ್ತಿ ರೈತರು, ಇದು ತರಕಾರಿ ಕೊಡೋರು ಅಂತ ಇರ್ಬೋದು, ಕೆಲಸ ಮಾಡೋರು ಪೂರ್ತಿ ಇಲ್ಲಿ ಅಲ್ಲಿನ ಲೋಕಲ್ ಜನ. ಬುಡಕಟ್ಟು ಜನಗಳೇನಿದಾರೋ ಅಲ್ಲಿ ಎಂಟರ್ಟೈನ್ಮೆಂಟ್, ಬುಡಕಟ್ಟು ಜನಾಂಗದವರು ಎಂಟರ್ಟೈನ್ಮೆಂಟ್ಗೆ ಹೊಸರ ಹೋಗ್ತಾರೆ, ಜಾನಪದ ನೃತ್ಯ ಇವೆಲ್ಲ ಮಾಡೋವಂಥದ್ದು. ಅವರ ಪಾಡೇನು? ಅವರ ಹೊಟ್ಟೆ ಮೇಲೆ ಅನ್ನದ ಮೇಲೆ ಕಲ್ಲು ಹಾಕಿದ್ದೀರಾ ಸುಮಾರು 6,000 ಜನದ್ದು. ಏನಾನ ಮಾಡಬೇಕಾದ್ರೆ ಯೋಚನೆ ಮಾಡ್ಬೇಕು ಸರ್ಕಾರ. ದಿಕ್ಕು ದೆಸೆ ಇಲ್ದಂಗೆ ಏನೇನೋ ಮಾಡಿದ್ದಾರೆ. ನನಗನ್ಸ್ತದೆ ಇದರಲ್ಲೂ ಏನೋ ಉಸೂಲಿಗೆ ಏನಾನ ಇಳಿಬೇಕಾ, ಮಂತ್ಲಿ ಫಿಕ್ಸಿಂಗ್ ಏನಾನ ಆಯ್ತಾ ಅಂತ ಡೌಟು. ಇಲ್ಲಾಂದ್ರೆ ಯಾರು ಏಕಾಏಕಿ ಅನೌನ್ಸ್ ಮಾಡಲ್ಲ. ಯಾರೋ ಹೇಳಿದ್ರು ಅಂತ ಅನೌನ್ಸ್ ಯಾರು ಮಾಡಲ್ಲ. ಅದಕ್ಕೇನೋ ನಾನು ನೇಮಕ ಮಾಡಬೇಕಲ್ಲ, ವರದಿ ತಗೊಂಡು ಅದ್ರ ಮೇಲೆ ಮಾಡಬೇಕಾಯಿತು. ಅಲ್ಲೂ ಕೂಡ ಸರ್ಕಾರ ಎಡವಿದೆ ಅಂತ ನನಗನ್ಸ್ತೈತೆ.